ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸವಿತಾ ಹರೀಶ್ ಯೂಟ್ಯೂಬ್ ಚಾನಲ್. ಈ ಒಂದು ವ್ಲಾಗ್ ನನ್ನ ಮಗನ ಫಸ್ಟ್ ಡೇ ಸ್ಕೂಲ್ಗೆ ಕಳಿಸುವಂತಹ ವಿಡಿಯೋ ಆಗಿರುತ್ತೆ. ಇದನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಒಂದು ಮೆಮೊರಿ ಇರುತ್ತೆ, ಒಂದು ಮೆಮೊರೇಬಲ್ ಆಗಿರುತ್ತೆ ಅಂತಂದು ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಈಗ ನೀವೇನು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಇದು ಸ್ಕೂಲ್ಗೆ ಕಳಿಸುವಂತಹ ಹಿಂದಿನ ದಿನದ ವಿಡಿಯೋ ಆಗಿರುತ್ತೆ. ಎಲ್ಲರೂ ಇರೋವಂಥ ಕಾರಣ ನಾವೇನು ಮಾಡಿದ್ವಿ, ಎಲ್ಲರೂ ಹೋಗೋಣ ಅಂತಂದು ಡಿಸೈಡ್ ಮಾಡಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿ ಕ್ಯೂ ಸಿಸ್ಟಮ್ ಹೇಗಿರುತ್ತೆ ಅಂದರೆ, ಒಂದು ಫ್ರೀ ದರ್ಶನ ಇರುತ್ತೆ, ಇನ್ನೊಂದು 50 ರುಪೀಸ್ದು ಕ್ಯೂ ಇರುತ್ತೆ, ಇನ್ನೊಂದು 200 ರುಪೀಸ್ ಕ್ಯೂ ಇರುತ್ತೆ, ಇನ್ನೊಂದು 1000 ರುಪೀಸ್ದು ಕ್ಯೂ ಇರುತ್ತೆ. ನಾವು ಹೋಗಿದ್ದು ಸಂಡೇ ಆಗಿರೋದ್ರಿಂದ ಸ್ವಲ್ಪ ರಶ್ ಇರುತ್ತೆ ಅಂತ ಅಂದ್ಕೊಂಡ್ವಿ. ಅಂದರೆ ನಾವು ಅಂದ್ಕೊಂಡಿರೋಷ್ಟೇನು ರಶ್ ಇರಲಿಲ್ಲ. ಸೊ ಹಾಗಾಗಿ ನಾವು ನಾರ್ಮಲಾಗಿ 200 ರುಪೀಸ್ದು ದರ್ಶನ ಟಿಕೆಟ್ನ ತೊಗೊಂಡು ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ನಾವು ಆಚೆ ಕಡೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 6:30 to 6:45 ಆಗಿತ್ತು. ಮಳೆ ಮೋಡ ಕೂಡ ಆಗಿತ್ತು. ಹಾಗೆ ಹೊರಗಡೆ ಬಂದು ಅಲ್ಲಿ ಹೊರಗಡೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಒಂದು ಸ್ವಲ್ಪ ಹೊತ್ತು ನೋಡಿ, ಗೋಪುರ ಎಲ್ಲ ನೋಡಿ, ಒಂದು 10 ಮಿನಿಟ್ಸ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ವಾಪಸ್ಸು ಇನ್ನೇನು ಮಕ್ಕಳು ಅದು ಇದು ತೊಗೋಬೇಕು ಅಂತ ಇರ್ತಾರೆ ಅಂತಂದು ಅವ್ರಿಗೆಲ್ಲ ಏನೇನು ಟಾಯ್ಸ್ ಎಲ್ಲ ಬೇಕೋ ಎಲ್ಲದನ್ನು ಕೂಡ ಕೊಡಿಸ್ಕೊಂಡು ವಾಪಸ್ಸು ಮನೆಗೆ ಬಂದ್ವಿ. ನಾವು ವಾಪಸ್ ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನೈಟು 8:30 ಆಗಿತ್ತು. ಈಗೇನು ನೋಡ್ತಾ ಇರ್ತೀರಲ್ಲ, ಇದು ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ. ಸೊ ಅವನು ಬೆಳಗ್ಗೆ ಬೇಗನೆ ಎಬ್ಬಿಸಿ ಅವನಿಗೆ ಸ್ನಾನ ಎಲ್ಲ ಮಾಡಿಸಿ, ಇನ್ನೇನು ಎಲ್ಲರೂ ಇದ್ರಲ್ವ, ಎಲ್ಲರಿಗೂ ಕೂಡ ಅವನು ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಎಲ್ಲರಿಗೂ ಬಾಯ್ ಮಾಡಿ ಸ್ಕೂಲ್ಗೆ ಹೊರಟ. ಆ್ಯಕ್ಚುಲಿ ಅವನಿಗೆ ಕೇಳಿದ್ರೆ ಸ್ಕೂಲ್ ಬೇಡ ಬೇಡ ಅಂತ ಹೇಳ್ತಾನೆ, ಅಳ್ತಾನೆ. ಅವನಿಗೆ ಸ್ಕೂಲ್ ಅಂದರೆ ಏನು ಅಂತ ಗೊತ್ತಿಲ್ಲ. ನಾವು ಒಂದು 2-3 ಸಲ ಯೂನಿಫಾರ್ಮ್ ತೊಗೊಳೋದಕ್ಕೆ, ಬುಕ್ ಇಸ್ಕೊಳ್ಳೋದಕ್ಕೆ ಅಂತ ಹೋದಾಗೆಲ್ಲ ಅವನಿಗೆ ಇಸ್ಕೊಂಡು ಹಾಗೆ ವಾಪಸ್ ಬರ್ತಾಯಿದ್ವಿ. ಬಟ್ ಅವನಿಗೆ ಗೊತ್ತಿಲ್ಲ ನಾವು ಅಲ್ಲೇ ಬಿಟ್ಟು ಬರ್ತೀವಿ ಅಂತಂದು. ಬರುವಾಗ ತುಂಬಾ ಅಳ್ತಾ ಇದೆ. ಬಿಟ್ಟು ಬರುವಾಗ ಇದೇನು ಫೋಟೋ ನೋಡ್ತಾ ಇದೆಯಲ್ಲ, ಅವನಿಗೆ ಗೊತ್ತಿಲ್ಲ ಇನ್ನು ನಾವು ಬಿಟ್ಟು ಹೋಗ್ತೀವಿ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಖುಷಿಯಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ. ಅದಾದಮೇಲೆ ನಾವು ಬಿಟ್ಟು ಬರುವಾಗ ಅವನು ತುಂಬಾ ಅಳ್ತಾ ಇದ್ದ. ಸೊ ಇದಾಗಿತ್ತು ನನ್ನ ಮಗನ ಫಸ್ಟ್ ಡೇ ಸ್ಕೂಲ್ ವಿಡಿಯೋ. ಈ ವ್ಲಾಗ್ ಹೇಗಿದೆ ಅಂತಂದು ನನಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.